ಹಾಯ್ ಹಲೋ ನಮಸ್ತೆ. ಬನ್ನಿ ಸ್ನೇಹಿತರೆ, ಇವತ್ತು ಆರೋಗ್ಯಕರವಾಗಿರುವಂತಹ ಪೂರಿ ಮಾಡ್ಕೊಳ್ಳೋಣ. ಮತ್ತು ರಾಗಿ ಹಿಟ್ಟಿನಲ್ಲಿ ಪೂರಿ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿಯಾಗಿ ಈ ಪೂರಿನ ಮಾಡ್ಕೊಳ್ಳೋದಂತೇಳಿ ನೋಡೋಣ. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನಾವಿಲ್ಲಿ ಯಾವುದೇ ಥರದ್ದು ಮೈದಾನ ಬಳಸ್ಕೊಂಡಿಲ್ಲ. ಸುಲಭವಾಗಿ ರಾಗಿ ಹಿಟ್ಟಿನಲ್ಲಿ ಈ ರೀತಿಯಾದಂತಹ ಪೂರಿನ ಮಾಡ್ಕೋಬೋದು. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿದೆ, ಒಳಗಡೆ ಪೂರ್ತಿ ಲೇಯರ್ ಆಗಿ ಕೂಡ ಒಳಗಡೆ ಬಂದಿದೆ ಮತ್ತು ಬೆಂದಿದೆ. ನಾನು ಇನ್ನೊಂದನ್ನು ಸಹ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಸೂಪರಾಗಿ ಆಗುತ್ತೆ ಅಂದರೆ ನಾವು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋದೇ ಬೇಡ, ಅಷ್ಟು ಸಖತ್ತಾಗೆ ಆಗುತ್ತೆ ಈ ಪೂರಿ. ಈ ಪೂರಿನ ಯಾವ ರೀತಿ ಹಾಗೆ ಮಾಡ್ಕೊಳ್ಳೋದಂತೇಳಿ ಇವಾಗ ನೋಡೋಣ ಬನ್ನಿ. ನಾನಿಲ್ಲಿ 1 ಸೋಟಷ್ಟು ರಾಗಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ನಾನು 3/4 ಸೋಟಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಸ್ಪೂನಷ್ಟು ಚುರೋಟಿ ರವೆ ಹಾಕ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಚುರೋಟಿ ರವೆ ಇಲ್ಲ ಅಂದರೆ ಮಾಮೂಲಿ ರವೆನೇ ನಾವು ಮಿಕ್ಸಿ ಜಾರಲ್ಲಿ ಹಾಕಿ ತರ್ತರಿಯಾಗಿ 1 ರೌಂಡು ಪೌಡರ್ ಮಾಡಿ ಸೇರಿಸ್ಕೋಬೋದು. ಮತ್ತು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಡ್ರೈ ಪೌಡರ್ ಇದ್ದಾಗಲೇ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ನೀರು ಹಾಕ್ಕೊಳ್ಳೋದಕ್ಕಿಂತ ಮುಂಚಿತವಾಗಿಯೇ ಈ ರೀತಿಯಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗೆ ನಾದ್ಕೊಳ್ತೀನಿ. ನಾವು ಚೆನ್ನಾಗಿ ನಾದ್ಕೊಬೇಕು. ರವೆ, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲವೂ ಹೊಂದಾಣಿಕೆ ಆಗಬೇಕು. ಆ ರೀತಿಯಾಗಿ ನಾದ್ಕೊಬೇಕು. ಸ್ವಲ್ಪ ರಾಗಿ ಇದು ಬರಲ್ಲ, ಗಮ್ ಬರಲ್ಲ, ಹಾಗಾಗಿ ಚೆನ್ನಾಗೆ ನಾದ್ಕೊಂಡ್ರೆ ಸ್ವಲ್ಪ ಬರುತ್ತೆ. ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿ ಹಾಗೆ ನಾನು ಹಿಟ್ಟನ್ನ ನಾದಿ ಇಟ್ಕೊಳ್ತಾ ಇದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ನೀರು ಬೇಕು ಅನ್ನಿಸ್ತು, 1 ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾವು ಸ್ಟಾರ್ಟಿಂಗ್ಗೆ ಜಾಸ್ತಿ ನೀರು ಹಾಕ್ಕೋಬಾರ್ದು. ಈ ರೀತಿಯೇ ಸ್ವಲ್ಪ ಹಾಕ್ಕೊಂಡು ಈ ರೀತಿ ಹಾಗೆ ಹಿಟ್ಟನ್ನ ರೆಡಿ ಮಾಡ್ಕೊಬೇಕು. ಸಾಫ್ಟಾಗಿ ಚೆನ್ನಾಗಿ ಆಗಿದೆ ನೋಡಿ. ನಮಗೆ ರಾಗಿ ಹಿಟ್ಟಲ್ಲಿ ಈ ರೀತಿಯೇ ಬರಲ್ಲ, ಆದ್ರೂ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋದ್ರಿಂದ ಈ ರೀತಿ ಚೆನ್ನಾಗಿ ಆಗಿದೆ. ಇವಾಗ ನಾನು ಇದಕ್ಕೆ 1 ಸ್ಪೂನಷ್ಟು ಎಣ್ಣೆ ಸೇರಿಸ್ಬಿಟ್ಟು 1 ರೌಂಡ್ ಫುಲ್ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ನಾನು ಅದನ್ನು ಮುಚ್ಚಿಟ್ಕೊಳ್ತೀನಿ. ಒಂದು 5 ನಿಮಿಷ ಮುಚ್ಚಿಟ್ರೆ ಸಾಕು. ಇವಾಗ ನಾನು ಎಣ್ಣೆನೆಲ್ಲ ಎಲ್ಲ ಕಡೆ ಅಪ್ಲೈ ಮಾಡಿ 1 ರೌಂಡ್ ಹಿಟ್ಟನ್ನ ನಾದ್ಬಿಟ್ಟು ಮುಚ್ಚಿಟ್ಕೊಳ್ತೀನಿ. ಅಷ್ಟರಲ್ಲಿ ನಮಗೇನಾದರೂ ಸೈಡಲ್ಲಿ ಪಲ್ಯಗಳು ಮಾಡ್ಕೊಬೇಕಲ್ವ, ಇದನ್ನು ಅಷ್ಟೊತ್ತಿಗೆ ನಾವು ಮಾಡ್ಕೊಬೋದು. ಇವಾಗ ನಾನು ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ, ಹಿಟ್ಟನ್ನ ನೋಡ್ತಿದ್ರೆ ಅಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ನೆಂದಿದೆ. ನಾವು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಮುಚ್ಚಿಡ್ತೀವಲ್ವ, ನೋಡಿ ಇಷ್ಟು ಸಾಫ್ಟಾಗಿದೆ. ಇವಾಗ ಇದನ್ನು 1 ರೌಂಡು ನಾದ್ಕೊಂಡ್ಬಿಟ್ಟು ನಾನು ಲೈಟಾಗಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಳ್ತಾ ಇಲ್ಲ. ಇಲ್ಲಿ ಪೂರಿ ಮಾಡೋಕ್ಕೆ ನಾನು ಎಣ್ಣೆ ಸೇರಿಸ್ಕೊಳ್ಳಲ್ಲ, ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಬೇಕಾದರೂ ಸೇರಿಸ್ಕೋಬೋದು. ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಿಟ್ಟು ಹಾಕ್ಬಿಟ್ಟು 1 ರೌಂಡ್ ಈ ರೀತಿ ನಾದ್ಬಿಟ್ಟು ನಮಗೆ ಪೂರಿ ಮಾಡ್ಕೊಳ್ಳೋದಕ್ಕೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾನು ಹಿಟ್ಟನ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹಿಟ್ಟನ್ನ ಕಟ್ ಮಾಡಿಕೊಂಡು 2 ಅಂಗೈಗಳ ಮಧ್ಯದಲ್ಲಿ ಹಾಕ್ಕೊಂಡು ಈ ರೀತಿಯಾಗಿ ಹಿಟ್ಟನ್ನ ನಾದ್ಕೊಂಡು ಇಟ್ಕೊಳ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬರ್ತಿದೆ. ನಾನು ಅದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ನಾವು ಹಿಟ್ಟನ್ನ ಕಟ್ ಮಾಡ್ಕೊಂಡ್ಮೇಲೆ ಆ ರೀತಿ ಅಂಗೈಲಿ ಹಾಕ್ಬಿಟ್ಟೆ ನಾದ್ಕೊಬೇಕು ಒಂದು ಸತಿ, ಆವಾಗ ಚೆನ್ನಾಗಿ ಬರುತ್ತೆ ಪೂರಿ ಲೇಯರ್ ಆಗಿ. ನಾನು ಅದೇ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಇವಾಗ ಇಟ್ಕೊಂಡಿದ್ದೀನಿ. ಇವಾಗ ನಾನು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಲಟ್ಸೋದಕ್ಕೆ. ಎಣ್ಣೆನೂ ಹಾಕ್ಕೋಬೋದು, ಆದರೆ ನಾನಿಲ್ಲಿ ಎಣ್ಣೆ ಸೇರಿಸ್ಕೊಳ್ತಲ್ಲ. ಇವತ್ತು ಸ್ವಲ್ಪ ಎಣ್ಣೆ ಆಲ್ರೆಡಿ ನಾವು ಡೀಪ್ ಫ್ರೈಯಲ್ಲಿ ಮಾಡ್ತೀವಿ, ಹಾಗಾಗಿ ಹಿಟ್ಟನ್ನ ಸೇರಿಸ್ಕೊಂಡು ನಾನು ಮಾಡ್ಕೊಳ್ತಾ ಇದ್ದೀನಿ. ಅಷ್ಟು ಚೆನ್ನಾಗಿ ಬರುತ್ತೆ, ಅಷ್ಟು ಸಾಫ್ಟಾಗಿ ಬರುತ್ತೆ. ನಾವು ಒಂದೊಂದು ಸಾರಿ ಮೈದಾದಲ್ಲಿ ಮಾಡಬೇಕಾದ್ರೂ ಸಹ ನಮಗೆ ಅಂಟ್ಕೊಳ್ಳುತ್ತೆ. ಎಣ್ಣೆ ಹಾಕಿದ್ರೆ ಮತ್ತೆ ಬಿಡುತ್ತೆ. ಎಣ್ಣೆ ಹಾಕ್ಕೊಂಡ್ರೆ ಮಾತ್ರ ಅಷ್ಟು ನೀಟಾಗಿ ಬರುತ್ತೆ. ಬಟ್ ನಾವು ರಾಗಿ ಹಿಟ್ಟಲ್ಲಿ ಪೂರಿ ಮಾಡ್ಕೊಳ್ತಾ ಇರೋದ್ರಿಂದ ಎಲ್ಲೂ ಅಂಟ್ಕೊಳ್ಳೋದೇ ಇಲ್ಲ. ಹಿಟ್ಟನ್ನ ಚೆನ್ನಾಗಿ ಗಟ್ಟಿಯಾಗಿ ನಾವು ಹಿಟ್ಟನ್ನ ನಾದಿ ಇಟ್ಕೊಂಡಿದ್ರೆ ಅದು ಎಲ್ಲೂ ಕೂಡ ಅಂಟಲ್ಲ. ನಾನು ಇನ್ನೊಂದು ಮಾಡಿ ತೋರಿಸ್ತೀನಿ. ಎಷ್ಟು ಸಣ್ಣದಾಗಿ ಬರುತ್ತೆ ಅಂದರೆ ನಾವು ಎಷ್ಟು ಹೇಳಿದ್ರೂ ಅಷ್ಟು ಲೇಯರಾಗಿ ಬರುತ್ತೆ. ನಾವು ಇದನ್ನೇ ಹೀಗೆ ಒಸ್ಕೊಂಡು ಚಪಾತಿ ಥರನೂ ಸಹ ನಾವು ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಅದು ಇನ್ನೊಂದು ವೀಡಿಯೋ ಮಾಡಿ ತೋರಿಸ್ತೀನಿ ಚಪಾತಿ ಮಾಡ್ಕೊಳ್ಳೋದು.
ಎಳೆದ್ರೆ ಬರ್ತಾನೆ ಇದೆ ನೋಡಿ, ಹಿಂಗೆ ಎಳೆದಷ್ಟು ಬರ್ತಾನೆ ಇದೆ ನೋಡಿ. ಇಷ್ಟು ಸಣ್ಣ ಲೇಯರ್ ಆಗಿ ಬಂದಿದೆ. ನಾನು ಇದೇ ರೀತಿಯಾಗಿ ಎಲ್ಲ ಹಿಟ್ಟನ್ನು ಲಟ್ಟಿಸ್ಬಿಟ್ಟು ಇಟ್ಕೊಳ್ತೀನಿ. ರೆಡಿಯಾಗಿದೆ ಹಿಟ್ಟುಗಳು. ನಾನು ಇನ್ನೊಂದು ಸ್ವಲ್ಪ ಹಾಗೆ ಇಟ್ಟಿದ್ದೀನಿ, ಸ್ವಲ್ಪ ವೀಡಿಯೋ ಮಾಡೋದಕ್ಕೆ ಮಾತ್ರ ತೋರಿಸ್ತಾ ಇದ್ದೀನಿ. ಇವಾಗ ಎಲ್ಲನೂ ನಾನು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನಾವೇನಾದರೂ ಮೈದಾದಲ್ಲಿ ಮಾಡಬೇಕಾದ್ರೆ ಈ ರೀತಿಯಾಗಿ ಜೋಡಿಸ್ಕೊಂಡಾಗ ಒಂದ್ರ ಮೇಲೆ ಒಂದು ಹಾಕ್ಕೊಂಡಾಗ ಎಲ್ಲವೂ ನಿಜವಾಗ್ಲೂ ಕಚ್ಕೊಳ್ಳುತ್ತೆ, ಅಂಟ್ಕೊಂಡ್ಬಿಡುತ್ತೆ. ನಾವು ಚಪಾತಿ ಮಾಡ್ಕೊಂಡಾಗಲೂ ಸಹ ಅದೇ ರೀತಿಯೇ ಅಂಟ್ಕೊಳ್ಳುತ್ತೆ. ಬಟ್ ಆದರೆ ನಾನು ಈ ರಾಗಿಲಿ ಮಾಡ್ಕೊಂಡಿರೋದ್ರಿಂದ ಅದರಲ್ಲಿ ಗಮ್ಮಿನ ಅಂಶ ಕಮ್ಮಿ ಇದೆ, ಹಂಗಾಗಿ ಒಂದು ಸಹ ಕಚ್ಕೊಳ್ಳಲ್ಲ. ಅಷ್ಟೇ ಚೆನ್ನಾಗಿ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಎಣ್ಣೆ ಕಾಯ್ದಿದೆ, ನಾನು ಎಣ್ಣೆ ಚೆಕ್ ಮಾಡಿದೆ ನೋಡಿ. ಎಣ್ಣೆಗೆ ಹಾಕ್ಬಿಟ್ಟು ಹಿಂಗೆ ಸೋಟಲ್ಲಿ ಹಿಂಗೆ ಅಂದರೆ ಹಂಗೆ ಉಬ್ಬುತ್ತೆ. ನಾವು ಇಲ್ಲಿ ಯಾವುದೇ ಥರ ಸೋಡಾ ಬಳಸ್ಕೊಂಡಿಲ್ಲ, ಈನೋ ಪೌಡ್ರ್ ಬಳಸ್ಕೊಂಡಿಲ್ಲ, ಮೈದಾ ಬಳಸ್ಕೊಂಡಿಲ್ಲ, ಏನು ಹಾಕ್ತೇನೆ ನಾವು ಮೈದಾದಲ್ಲಿ ಮಾಡೋದಕ್ಕಿಂತ ಹೆಚ್ಚಾಗೆ ರಾಗಿ ಹಿಟ್ಟಿನಲ್ಲಿ ಬರ್ತಾಯಿದ್ದೀವಿ. ಸಖತ್ತಾಗಿ ಬರುತ್ತೆ ರಾಗಿ ಹಿಟ್ಟಲ್ಲಿ ಪೂರಿ. ನಾವನ್ನಂತೂ ವಾರದಲ್ಲಿ ಇದನ್ನು 2 ದಿನ ಮಾಡಿದ್ರೂ ಸಹ ಮನೆಯಲ್ಲಿ ಬೇಡ ಅನ್ನಲ್ಲ, ಯಾಕಂದರೆ ರಾಗಿದಲ್ವಾ ತುಂಬ ಒಳ್ಳೆಯದು. ಇವಾಗ ರಾಗಿ ಮುದ್ದೆ, ರಾಗಿ ರೊಟ್ಟಿ, ಈ ಡಯಾಬಿಟಿಸ್ ಇರೋ ಅಂಥವ್ರಿಗೆಲ್ಲ ದಿನ ರೊಟ್ಟಿ ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗೂ ಸಹ ನಾವು ಒಂದು ದಿನ ಪೂರಿ ಮಾಡಿಕೊಡ್ಬೋದು. ತುಂಬಾ ಖುಷಿ ಪಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ ನೋಡಿ. ನೊರೆ ಕಮ್ಮಿ ಆಗಿದೆ ಇವಾಗ ನೊರೆ ಕಮ್ಮಿ ಆಗಿದೆ ಅಂದರೆ ಇದು ಬೆಂದಿದೆ ಅಂತ. ಎಷ್ಟು ಚೆನ್ನಾಗೂ ಆಗಿದೆ. ನಾನು ಇನ್ನೂ ಒಂದನ್ನು ತೋರಿಸ್ತೀನಿ. ನನಗೆ ಎಲ್ಲ ಪೂರಿಗಳು ಸಹ ಇದೇ ರೀತಿ ಉಬ್ಬಿ ಬಂದಿದ್ದಾವೆ. ಇದರಲ್ಲಿ ಏನಂದರೆ ಹಿಟ್ಟನ್ನ ಚೆನ್ನಾಗೇ ನಾದಬೇಕು. ಹಿಟ್ಟನ್ನ ಎಷ್ಟು ಚೆನ್ನಾಗಿ ನಾದಿ ಇಟ್ಕೊಳ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ. ಅದು ನೋಡ್ತಿದ್ರೇ ಗೊತ್ತಾಗ್ತಿದೆ. ನಾನು ಆಲ್ಮೋಸ್ಟ್ ಬೇರೆ ಮೈದಾದಲ್ಲಿ ಮಾಡ್ಬೇಕಾದ್ರೆ ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿ ಬಂದೇ ಇಲ್ಲ. ಇಷ್ಟೊಂದು ಎಲ್ಲ ಪೂರಿನೂ ಬರಲ್ಲ, ಒಂದೊಂದು ಪೂರಿ ಬರುತ್ತೆ, ಒಂದೊಂದು ಪೂರಿ ಸೊಟ್ಟಪಟ್ಟ ಬರುತ್ತೆ. ಆದರೆ ಇವತ್ತು ಬಂದುಬಿಟ್ಟು ರಾಗಿ ಹಿಟ್ಟಲ್ಲಿ ಎಲ್ಲವೂ ಸಹ ನೀಟಾಗಿ ಬಂದಿದೆ. ಯಾವಾಗಲೂ ಮಾಡಬೇಕಾದ್ರೆ ರಾಗಿ ಹಿಟ್ಟಲ್ಲಿ ಇದೇ ರೀತಿಯೇ ಬರೋದು. ನಾನು ವೀಡಿಯೋ ಮಾಡೋದಕ್ಕೋಸ್ಕರ 2 ತೋರಿಸಿದ್ದೀನಿ. ಎಲ್ಲ ಪೂರಿನೂ ನಾನು ರೆಡಿ ಮಾಡಿ ಇದೇ ಥರ ಮಾಡ್ಕೊಳ್ತೀನಿ. ಎಣ್ಣೆ ನೊರೆ ಕಮ್ಮಿ ಆಗಿದೆ ನೋಡಿ. ಎಲ್ಲ ಪೂರಿನೂ ನಾನು ಮಾಡಿ ಇಟ್ಕೊಂಡಿದ್ದೀನಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ನೋಡಿ. ಪ್ರತಿಯೊಂದು ಪೂರಿನೂ ಸಹ ಮರ 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 ಅನ್ನೋ ರೀತಿ ಸೌಂಡ್ ಬರ್ತಾಯಿದೆ. ರೆಡಿ ಆಗಿದೆ. ನಾನು ಇದ್ರ ಜೊತೆ ಕಾಂಬಿನೇಷನಲ್ಲಿ ಬಂದುಬಿಟ್ಟು ನಾನು ಸೋರೆಕಾಯ್ದು ಪಲ್ಯ ಮಾಡ್ಕೊಂಡಿದ್ದೀನಿ. ಈ ಬೇಸಿಗೆಯಲ್ಲಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಎರಡಕ್ಕೂ ನೋಡಿ. ಎಷ್ಟು ರುಚಿಕರವಾದಂತಹ ಆರೋಗ್ಯಕರವಾದಂತಹ ರಾಗಿ ಹಿಟ್ಟಿನ ಪೂರಿ ರೆಡಿ ಆಗಿದೆ. ಈ ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ. ಮತ್ತು ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮೊದಲು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಿಸಿ ಬಿಸಿಯಾಗಿದೆ ಮತ್ತು ಎಷ್ಟು ಚೆನ್ನಾಗಿ ಓಪನ್ ಆಗ್ತಿದೆ, ಲೇಯರ್ ಆಗಿ ಓಪನ್ ಆಗ್ತಿದೆ. ಈ ಹೋಟೆಲ್ಗಳಲ್ಲಿ ಮೈದಾದಲ್ಲಿ ನಮಗೆ ಕೊಡ್ತಾರಲ್ವ ಪೂರಿ, ಅದೇ ರೀತಿಯಾಗಿ ಇದೆ ಈ ಪೂರಿ. ಮತ್ತು ನನಗೆ ಇವಾಗ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೆ ಇಷ್ಟು ಬೇಗ 500 ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ನನ್ನ ಚಾನಲ್ ನೋಡಿ ಎಲ್ಲರೂ ಇಷ್ಟಪಟ್ಟು ನನ್ನ ವೀಡಿಯೋ ನೋಡ್ತಿದ್ದಾರೆ ಅಂಥೇಳಿ ಖುಷಿ ಆಗ್ತಿದೆ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ರಿಗೂ ಸಹ ಧನ್ಯವಾದಗಳು. ನಾನು ಇನ್ನೂ ಒಂದನ್ನು ಸಹ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಸಖತ್ತಾಗೆ ಆಗಿದೆ ಪೂರಿ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಅವರೆಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.